ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ. ಮೇಡಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಮೇಡಮ್, ಬಟ್ ಡೈರೆಕ್ಟರ್ ಆಗ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ಮರು ಇಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರು ನನಗೆ ಥ್ಯಾಂಕ್ ಯು. ಶಿವಣ್ಣ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು. ಬಟ್ ಏನು ಮಾಡಲಿ, ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ. ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ಥರದ ಒಂದು ಕಥೆ ಇರೋದ್ರಿಂದ. ಬಟ್ ಸಾಂಗ್ ಇಲ್ಲದೆ ಹೆಂಗೆ ನಮ್ಮ ಫ್ಯಾನ್ಸ್ಗೆ, ಶಿವಣ್ಣನ ಫ್ಯಾನ್ಸ್ಗೆ, ಉಪ್ಪಿ ಸರ್ ಫ್ಯಾನ್ಸ್ಗೆ, ರಾಜ್ ಸರ್ ಇದ್ದಾರೆ, ಅವರೆಂಥ ಅದ್ಭುತ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ. ಹೌದು. ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ, ಪ್ರಮೋಷ್ನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನನಗೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸದು ಇರಬೇಕಂದ್ರೆ ಗೆಟೋ ಕಿಡ್ಸ್ನ ನಾನು ಇದರಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ. ವೆರಿ ವೈರಲ್ ಸರ್ ಅವರು. ಸೊ ನೋಡಿದ ತಕ್ಷಣ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರುತ್ತೆ, ವೈ ಡೋಂಟ್ ವಿ ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲ್ಯಾನ್ ಬಂತು. ಆಮೇಲೆ ಅಣ್ಣ ಹೇಳಿದೆ. ಸೊ ಭಾಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋದು ರಮೇಶ್ ಅಣ್ಣ. ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ. ಇವತ್ತು ಎಷ್ಟು ಚಪ್ಪಾಳೆ ಬರ್ತದೆ, ಎಲ್ಲ ಚಪ್ಪಾಳೆ ಮೊದಲನೇದಾಗಿ ಇವ್ರಿಗೆ ಸಲ್ಲಬೇಕು. ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದು ಅಂದ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀನಿ, ಯಾವುದೂ ಬೇಡ ಅಂದಿಲ್ಲ. ಆ್ಯಂಡ್ ಗೆಟೋ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಕಾಸ್ಟ್ಯೂಮ್ಸು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವೋ ಅಂತ ಒಂದು ಡೌಟ್ ಬಂದಿದ್ದು. ವಿ ಕಾಲ್ ದೆಮ್. ಅವ್ರು ಸಿಗ್ತಾರೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಪ್ರಯತ್ನ ಪಟ್ವಿ, ಅವರು ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸಿದ್ವಿ. ದೇ ಆರ್ ವೆರಿ ಹ್ಯಾಪಿ. ಎಲ್ಲರೂ ಬಂದರು, ಒಂದು 15 ಜನ ಅಲ್ಲಿಂದ ಬಂದರು ಯುಗಾಂಡದಿಂದ. ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡೋದು. ಅವ್ರಿಗೂ ಐಡಿಯಾ ಕೇಳಿದ್ಮೇಲೆ ತುಂಬ ಖುಷಿ ಆಗೋರು. ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲೇ ತುಂಬ ಜನರನ್ನು ಹಾಕ್ಕೊಂಡು 100-150 ಜನ ಇಲ್ಲದೆ ಅವರು ಶೂಟಿಂಗೇ ಮಾಡೋದಿಲ್ಲ. ಅವರು ಇದು ಈ ಐಡಿಯಾ ಕೇಳಿದ್ರೆ ದಿಸ್ ಐಡಿಯಾ ಇಸ್ ವೆರಿ ಗುಡ್. ನನಗೆ ಯಾರು ಡ್ಯಾನ್ಸರ್ಸೇ ಬೇಡ, ಸಾರಿ ಸರ್, ಯಾರು ನೋಡಂಗೆ ಇಲ್ಲ. ಹೌದಾ ಸರ್, ಬನ್ನಿ ಸರ್, ಹೊಟ್ಟೆ ಉರಿ ಸರ್ ಅವ್ರಿಗೆ, ಬನ್ನಿ ಕ್ಯಾಮ್ರಾ ನೋಡೋದು. ಡ್ಯಾನ್ಸರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ಒಂದು ಡೌಟು, ನೀವು ಗೆಟೋ ಕಿಡ್ಸ್ ಬಂದಿದ್ದಾರೆ ಅಂತ ಹೇಳಿ ನೀವು ಆಫ್ರೋ ಟಪಾಂಗನ್ನು ಲಾಂಚ್ ಮಾಡಿದ್ರ ಅಥವಾ ಆಫ್ರೋ ಟಪಾಂಗ್ನ ಲಾಂಚ್ ಮಾಡೋಕ್ಕೆ ಅಂತ ಗೆಟೋ ಕಿಡ್ಸ್ನ ಕರ್ಕೊಂಬಂದ್ರ? ಇಲ್ಲ ಮೇಡಮ್, ಫಸ್ಟ್ ಗೆಟೋ ಕಿಡ್ಸ್ ಐಡಿಯಾ ಬಂತು. ಐಡಿಯಾ ಬಂದಮೇಲೆ ಈಗ ಅವ್ರಿಗೆ ಮ್ಯಾಚ್ ಮಾಡಬೇಕಲ್ಲ, ಫಸ್ಟ್ ಬೇರೆಯೇ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗಿಗೂ ಆಫ್ರೋ ಆ ಹುಡುಗರು ಬಂದಿರೋದಕ್ಕೂ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಹಾಡು ಚೆನ್ನಾಗಿದ್ರು ಏನೋ ಇದೇನಕ್ಕೆಲ್ಲ ಮ್ಯೂಸಿಕಲಿ ವಿ ಹ್ಯಾವ್ ಟು ಆನ್ಸರ್ ಅಲ್ವಾ ಎವ್ರಿಥಿಂಗ್. ಸೊ ಅದಕ್ಕೆ ಸಾಂಗ್ನೇ ಚೇಂಜ್ ಮಾಡಿದೆ. ಆಮೇಲೆ ಸಾಂಗ್ ಈ ಥರ ಶೇಪ್ ಆಯಿತು. ಹಿಂಗೆ ಶೇಪ್ ಆದಮೇಲೆ ಗೆಟೋ ಕಿಡ್ಸ್ ಎಲ್ಲ ಇರೋದ್ರಿಂದ ಆಫ್ರೋ ಟಪಾಂಗ್ ಅಂತ ಹೆಸರಿಟ್ವಿ ಇದಕ್ಕೆ. ಸೂಪರ್. ಬಟ್ ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್. ನಾನು ಆಗಲೇ ಹೇಳ್ದಂಗೆ ಒಂದು ಹಾಡನ್ನು ನಿಮ್ಮನ್ನು ಎಬ್ಸಿ ಕುಣಿಸ್ಬೇಕು, ಆ ಥರ ಆ ಹಾಡು ಮ್ಯಾಜಿಕ್ ಮಾಡಬೇಕು. ಆ ಹಾಡು ಇಲ್ಲಿ ಮ್ಯಾಜಿಕ್ ಮಾಡಿದೆ, ಆ ರೀತಿ ಒಂದು ಮ್ಯಾಜಿಕ್ ಮಾಡಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಇವತ್ತು ಜಾನಿ ಮಾಸ್ಟರ್ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಕೇಳ್ತಿದ್ದೀವಿ ಆ್ಯಸ್ ಅ ಡಿರೆಕ್ಟರ್. ನಾನು ಹೇಳ್ದಂಗೆ ಒಂದೇ ಒಂದು ಹುಕ್ ಲೈನಲ್ಲಿ 3 ಐಕಾನಿಕ್ ಸ್ಟೆಪ್ಗಳನ್ನ ಕೊರಿಯೋಗ್ರಾಫ್ ಮಾಡೋದು. ಬಿಕಾಸ್ ಅಣ್ಣ ಒಂದು ಕಡೆ ಜೋಗಿ ಸ್ಟೆಪ್ ಮಾಡ್ತಾರೆ, ಉಪ್ಪಿ ಸರ್ ಅವರು ಅವ್ರ ಉಪ್ಪಿ ಸ್ಟೈಲ್ ಮಾಡ್ತಾರೆ, ಆ್ಯಂಡ್ ರಾಜ್ ಅವರು ಹುಲಿ ವೇಷ ಮಾಡ್ತಾರೆ. ಇದು ಮೂರನ್ನ ಹೇಗೆ ಸರ್ ಕೊರಿಯೋಗ್ರಾಫ್ ಮಾಡಿ ಒಂದು ಜಾಗಕ್ಕೆ ಹಾಕ್ತೀರಾ ನೀವು? ಮೇಡಮ್, ಇದು ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆನೇ ನನ್ನ ತಲೆಯಲ್ಲಿ ಸಾಂಗ್ ಅಂದಿದ ತಕ್ಷಣ ನನ್ನ ಐಡಿಯಾ ಬಂದಿದ್ದೆ. ಈ ಹಾಡಲ್ಲಿ ಎಲ್ಲೇ ಹೋದ್ರೂ ಒಂದು ಜಾಗದಲ್ಲಿ ಅಣ್ಣಂದು ಜೋಗಿ ಸ್ಟೆಪ್ಪು, ಉಪ್ಪಿ ಸರ್ದು ಉಪೇಂದ್ರ ಸ್ಟೆಪ್ಪು, ಆ್ಯಂಡ್ ರಾಜ್ ಸರ್ದು ಹುಲಿ ಇದು ಸ್ಟೆಪ್ಪು ಬರಬೇಕು ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಎಲ್ಲಿ ಬರೋದು, ಹಾಡು ಹೆಂಗೆ ಬರುತ್ತೆ, ನನಗೆ ಹಾಡು ಬರೋಕ್ಕೆ ಮುಂಚೆ ಬಂದಂಥ ಐಡಿಯಾ ಇದು. ಜಾನಿ ಮಾಸ್ಟರ್ಗೆ ಹೆಂಗೆ ಹೇಳೋದು, ಜಾನಿ ಮಾಸ್ಟರ್ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಾಫ್ ಮಾಡಿ ಕಂಪೋಸ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿದ್ರೆ ಅದು ಎಲ್ಲೂ ಇದನ್ನು ಫಿಟ್ ಮಾಡೋಕ್ಕೆ ಜಾಗನೇ ಬರ್ತಾ ಇರಲಿಲ್ಲ. 3 ದಿನ ಶೂಟಿಂಗ್ ಮಾಡಿದ್ವಿ. ನನಗೆ ಅಲ್ಲೂರ್ಗೂ ಜಾನಿ ಮಾಸ್ಟರ್ಗೆ ಹೇಳೋಕೆ ಒಂಥರ ಅಳಕು, ಹೆಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ, ಬಟ್ ಇದೇ ಮಾಸು ಇದು ಬೇಕು ಅಂದ್ಬಿಟ್ಟು 3ನೇ ದಿನ ಒಂದು ಐಡಿಯಾ ಬಂತು. ಸರಿ, ಸಾಂಗ್ ಸೆಂಟ್ರಲ್ ಕಟ್ ಮಾಡೋಣ, ಬಂದ್ಬಿಟ್ಟು ನಾನೊಂದು ಎಂಟ್ರಿ ಕೊಡೋಣ. ಎಲ್ಲ ಕೇಳ್ತಿದ್ರು ನೀವೆಲ್ಲ ಹೋಗಿ ಬರ್ತೀರ ಅಂತ. ಸೊ ಅದು ಎಂಟ್ರಿ ಕೊಟ್ಟು ಅಲ್ಲಿಂದ ಲಾಸ್ಟ್ ಡೇ ಜಾನಿ ಮಾಸ್ಟ್ರಿಗೆ ಇದು ಹೇಳಿದೆ. ಅವರು ಹೌದಾ, ಓಕೆ ಲೆಟ್ಸ್ ಡೂ ಇಟ್ ಅಂತ. ಅವ್ರು ಏನು ಹೇಳಿದ್ರು ಪಾಪ ಅವರು, ಹಿ ಈಸ್ ವೆರಿ ಥ್ಯಾಂಕ್ ಯು ಜಾನಿ ಮಾಸ್ಟ್ರು, ನೀವು ಇವತ್ತಿಲ್ಲ ಬಟ್ ಯು ಆರ್ ದ ಹೀರೋ. ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು. ಆ ಪೋರ್ಷನ್ ಲಾಸ್ಟ್ ಹಾಫ್ ಡೇ ಇತ್ತು ಅಷ್ಟೇ. ಆ ಹಾಫ್ ಡೇನಲ್ಲಿ ನೀವು ನೋಡಿದಂಥ ಆ ಲಾಸ್ಟ್ ಮೂಮೆಂಟ್ಸ್ಗಳು ಬಂದಿತ್ತು.